ಎಲ್ಲರಿಗೂ ವಂದನೆಗಳು. ಋಣಾನುಬಂಧ ರೂಪವಾದಂತಹ ಸಂಗತಿಯ ಬಗ್ಗೆ ಒಂದೆರಡು ಮಾತುಗಳು. ಮದುವೆಯ ಸಂದರ್ಭದಲ್ಲಿ, ಗೃಹ ಪ್ರವೇಶದ ಸಂದರ್ಭದಲ್ಲಿ ಸರ್ವೇ ಸಾಧಾರಣವಾಗಿ ಎಲ್ಲರ ಬಾಯಲ್ಲೂ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎನ್ನುವ ಮಾತು ಕೇಳಿಬರ್ತದೆ. ಋಣಕ್ಷಯೇ ಪ್ರಣಶ್ಯಂತಿ ತತ್ರ ಕಾ ಪರಿವೇದನ. ಆ ಋಣ ಯಾವಾಗ ನಮ್ಮಿಂದ ಬಿಡಲ್ಪಡ್ತದೋ ಆಗ ಆ ಋಣಬಂಧವಾದಂತಹ ಕಾರಣದಿಂದ ಏರ್ಪಟ್ಟಂತಹ ಈ ಪತಿ ಪತ್ನಿ, ತಂದೆ ತಾಯಿ ಇತ್ಯಾದಿ ಸಂಬಂಧಗಳು ನಮ್ಮಿಂದ ಕಳೆಯಲ್ಪಡ್ತದೆ. ತತ್ರ ಕಾ ಪರಿವೇದನ. ಅಲ್ಲಿ ವೇದನೆಗೆ ಅರ್ಥ ಇಲ್ಲ ಎನ್ನುವುದು ನಂತರದ ಎರಡು ಪಾದಗಳು. ಆದರೆ ಮೊದಲ ಎರಡು ಪಾದಗಳಂತೂ ಪ್ರಸಿದ್ಧವಾದಂತಹ ಮಾತು. ಆದರೆ ಈ ಋಣ ಸಂಬಂಧವಾದಂತಹ ಬಾಂಧವ್ಯದಲ್ಲಿ ವೇದನೆಗೆ ಅವಕಾಶ ಎಲ್ಲಿಂದ ಅಂತ ಒಂದು ಸಂಶಯ ಬರ್ಬೋದು. ಯಾಕೆಂತ ಕೇಳಿದರೆ, ಮದುವೆ ಸಂದರ್ಭದಲ್ಲಂತೂ ಅಥವಾ ಮಕ್ಕಳೊಟ್ಟಿಗೆ ವ್ಯವಹರಿಸುವ ಸಂದರ್ಭದಲ್ಲಿ ಋಣಾನುಬಂಧ ರೂಪವಾದಂತಹ ಒಂದು ಸಂಗತಿಯಿಂದ ಮಗನಾಗಿಯೋ ಅಥವಾ ಮಗನಿಗೆ ತಂದೆ ತಾಯಿಗಳಾಗಿಯೋ ಸಂಬಂಧಗಳು ಘಟಿಸ್ತದೆ. ಗಂಡ ಹೆಂಡತಿಯರು ಕೂಡ ಅದೇ ಸಂಬಂಧದಲ್ಲಿ ಋಣಾನುಬಂಧವಾದಂತಹ ಸಂಬಂಧದಿಂದ ಘಟಿಸುವಂತಹ ವ್ಯವಸ್ಥೆ. ಹಾಗಾದರೆ ಇಲ್ಲಿ ಸುಖ ದುಃಖಗಳು ಯಾಕೆ? ಋಣ ಉಂಟು ಅಂತಾದರೆ ಅದು ಕೇವಲ ಸುಖ ಆಗಬೇಕಲ್ವಾ ಅಂತ ಕೇಳಿದರೆ, 4 ರೀತಿಯಾದಂತಹ ಋಣ ಕಾಣಲ್ಪಡ್ತದೆ. ಮೊದಲು ಋಣ ಸಂಬಂಧಿನ ಕೇಚಿತ್ ನ್ಯಾಸಾಪಹಾರಕಾ ರಿಪವಶ್ಚ ಪ್ರಿಯಾಶ್ಚೇತಿ ಸ್ವಕರ್ಮ ವಶವರ್ತಿನಃ ಭೇದಃ ಚತುರ್ಭಿರ್ಜಾಯಂತೆ ಪುತ್ರಃ ಮಿತ್ರಃ ಸ್ತ್ರೀಯಾಸ್ತಥಾ. ನಮ್ಮೊಟ್ಟಿಗೆ ಇರುವಂತಹ ಎಲ್ಲ ಸಂಬಂಧಗಳು ಕೂಡ ಋಣಾನುಬಂಧವಾದಂತಹ ರೂಪದಿಂದ ಒದಗಿ ಬಂದದ್ದು. ಆದರೆ ಆ ಋಣಾನುಬಂಧ ಎನ್ನುವುದು ಮೊದಲು ಕೊಡುಕೊಳ್ಳುವಿಕೆಯ ಒಂದು ಸಣ್ಣ ಮಟ್ಟಿನ ಯಾವುದೋ ಒಂದು ಋಣ, ಅರ್ಥಾತ್ ಸಾಲ. ಅದು ಯಾವುದೇ ರೀತಿಯಾಗಿ ಲೌಕಿಕವಾದಂತಹ ವಸ್ತು ವಿಶೇಷಗಳಿಂದ ಇರಬಹುದು, ಅಲೌಕಿಕವಾದಂತಹ ಸಂಬಂಧ ವಿಶೇಷಗಳಿಂದ ಒದಗಿರಬಹುದು, ಅಥವಾ ವಿದ್ಯಾ ವಿನಿಮಯದ ಮೂಲಕವಾಗಿ ಗುರು ಶಿಷ್ಯಾದಿ ಸಂಬಂಧಗಳಿಂದ ಋಣ ಎನ್ನುವುದು ಒದಗಿರಬಹುದು. ಅದು ಮೊದಲ ಪ್ರಭೇದ. ಎರಡನೆಯದ್ದು ನ್ಯಾಸ ಅಪಹಾರಕಾಹ. ಯಾವುದೋ ಒಂದು ವಸ್ತುವಿನಿಂದ